ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಆತಂಕ ಎದುರಾಗ್ತಾ ಇದೆ, ಅಂದ್ರೆ ಹೊಸಬರು ನಮ್ಮ ಇಂಡಸ್ಟ್ರಿಗೆ ಬರಕ್ಕೆ, ಜೊತೆಗೆ ನಟ ನಟಿಯರಿಗೆ. ಯಾಕಂದ್ರೆ ನಮ್ ಕನ್ನಡ ಸಿನಿಮಾವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಿರ್ಮಾಪಕರು ಮುಂದೆ ಬರ್ತಿಲ್ಲ. ಯಾಕೆ, ಏನ್ ಕಾರಣ ಇರಬಹುದು? ಬರೀ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಹೀಗಾಗ್ತಾ ಇದೆಯಾ? ಜೊತೆಗೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಇದೇ ಪ್ರಾಬ್ಲಮ್ ಆಗ್ತಾ ಇದೆಯಾ? ಜನ ಯಾಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ? ಏನ್ ಕಾರಣ ಇರಬಹುದು? ಅಂದ್ರೆ ಸಿನಿಮಾಗಳಲ್ಲಿ ಕಂಟೆಂಟ್ ಕೊರತೆ ಏನಾದ್ರೂ ಆಗ್ತಾ ಇದೆಯಾ, ಅಥವಾ ಬೇರೆ ಭಾಷೆಗಳ ತರ ನಮ್ಮ ಕನ್ನಡದಲ್ಲಿ ಸಿನಿಮಾ ಬರ್ತಾ ಇಲ್ವಾ? ಆಬ್ವಿಯಸ್ಲಿ ಬರ್ತಾ ಇದೆ, ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳೇ ಬರ್ತಾ ಇದೆ. ಆದ್ರೆ ಯಾಕೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ? ಈ ಕುಸಿತ ಯಾಕೆ? ಥಿಯೇಟರ್ ಇಂದ ಜನ ದೂರ ಉಳಿದಿದ್ದಾರೆ, ಏನ್ ಕಾರಣ ಇರಬಹುದು? ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ, ಹೊಸಬರ ಸಿನಿಮಾಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಈ 4 ತಿಂಗಳಲ್ಲಿ, ಅಂದ್ರೆ ಈ 2026 ಪ್ರಾರಂಭವಾದಾಗಿನಿಂದ ಇಂದಿನವರೆಗೂ ಕೂಡ ಎಷ್ಟು ಸಿನಿಮಾ ಹಂಗಾದ್ರೆ ಪ್ರಾರಂಭವಾಗಿದೆ? 18 ಸಿನಿಮಾ, 18ರಿಂದ ಒಂದು 25 ಸಿನಿಮಾ ಪ್ರಾರಂಭ ಆಗಿರಬಹುದು. ನಾವೇನಾದ್ರೂ ಹಿಂದಿನ ವರ್ಷಗಳಿಗೆ ಏನಾದ್ರು ನೋಡ್ತಾ ಹೋಗೋದಾದ್ರೆ ಅಂತಂದ್ರೆ ಹಿಂದಿನ ವರ್ಷ ಅಂದ್ರೆ 2025ಕ್ಕೆ ನೋಡ್ಕೊಂಡು ಬರೋದಾದ್ರೆ ಅವಾಗ ಏನಾಗಿತ್ತು ಅಂತ, 4-5 ತಿಂಗಳಲ್ಲಿ ಬರೋಬ್ಬರಿ 40 ಸಿನಿಮಾಗಳಿಗೆ ಮುಹೂರ್ತವಾಗಿತ್ತು. ಹಾಗಾದ್ರೆ ಈ ವರ್ಷ ಏನಾಯ್ತು? ಹೊಸಬರ ಸಂಖ್ಯೆ ಏನಾದ್ರೂ ಕಡಿಮೆ ಆಗ್ತಾ ಇದ್ವಾ? ನಮ್ಮ ಸ್ಟಾರ್ಗಳು ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಯಾಕೆ, ಏನ್ ಪ್ರಾಬ್ಲಮ್? ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಇದರಿಂದ ಮನನೊಂದು ಸಿನಿಮಾವನ್ನ ನಿರ್ಮಾಣ ಮಾಡುವಲ್ಲಿ ನಿರ್ಮಾಪಕರು ಹಿಂದೆಟಾಗ್ತಾ ಇದ್ದಾರೆ. ಆಬ್ವಿಯಸ್ಲಿ ಹೌದು. ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳನ್ನ ಪ್ರಸ್ತುತ ನಮ್ಮ ಸಿನಿಮಾ ರಂಗ ಎದುರಿಸ್ತಾ ಇದೆ? ಜೊತೆಗೆ ಪ್ರೊಡ್ಯೂಸರ್ಸ್ಗಳಾಗಿರ್ಬಹುದು, ನಿರ್ದೇಶಕರಾಗಿರ್ಬಹುದು, ಹೊಸ ಕಲಾವಿದರಾಗಿರ್ಬಹುದು, ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಇವಾಗ ಕೋವಿಡ್ ಅಂತ ತಗೊಳೋದಾದ್ರೆ, ಕೋವಿಡ್ಗಿಂತ ಮುಂಚೆ ನಮ್ಮ ಇಂಡಸ್ಟ್ರಿ ಹೇಗಿತ್ತು? ಕೋವಿಡ್ ನಂತರದಲ್ಲಿ ಏನಾಗ್ತಾ ಇದೆ? ನಿರ್ಮಾಣ ಕುಸಿತ ಆಗ್ತಾ ಇದೆ. ಇದೇ 2 ವರ್ಷದ ಹಿಂದೆ ವಾರಕ್ಕೆ 3-4 ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ಬಟ್ ಈಗ ತಿಂಗಳಿಗೆ 1 ಅಥವಾ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಕೂಡ ಮೇಜರ್ ಆಗಿರುವಂತಹ ಕಾರಣ ಅಂತ ಹೇಳ್ತಾ ಹೋಗ್ಬೋದು. ಅದ್ರಲ್ಲೂ ಕೂಡ ನಾವು ಸ್ಟಾರ್ ನಟರ ಸಿನಿಮಾ ಅಂತ ಬಂದ್ರೆ ನಮಗೆ ಗಮನ ಸೆಳೆಯುವಂತಹ ಸಿನಿಮಾಗಳೇ ಇಲ್ಲ. ಇವಾಗ ಬರೀ ಸ್ಟಾರ್ ನಟರ ಸಿನಿಮಾ ಮಾತ್ರ ಅಲ್ಲ, ಗಮನ ಸೆಳೆಯುವಂತಹ ಸಿನಿಮಾಗಳು ಕೂಡ ಕೊರತೆ ಆಗ್ತಾ ಇದೆ. ಇದಕ್ಕೆಲ್ಲ ಏನ್ ಪ್ರಾಬ್ಲಮ್ ಆಗಿದೆ? ಪ್ರೇಕ್ಷಕರ ಅಭಿರುಚಿ ಬದಲಾಗಿದ್ಯಾ? ಅಫ್ಕೋರ್ಸ್ ಬದಲಾಗಿದೆ. ಯಾಕಂದ್ರೆ ಇವಾಗ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ಡಿಜಿಟಲ್ ಮೀಡಿಯಾ ಆಗೋಗಿರೋದ್ರಿಂದ ಸೀರಿಯಲ್ಸ್ ನೋಡೋಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಟೆಲಿವಿಷನ್ ಅಂತಂದ್ರೆ ಅಲ್ಲಿ ಅಂತಾನೆ ಒಂದಷ್ಟು ಜನ ಇರ್ತಾರೆ. ಅವರ ಅಭಿರುಚಿನ ನಾವು ಬದಲಾಯಿಸಕ್ಕಾಗ್ತಿಲ್ಲ. ಅವರ ಅಭಿರುಚಿನ ಬದಲಾಯಿಸಿ ಅವ್ರನ್ನ ನಾವು ಥಿಯೇಟರ್ನ ಹತ್ರ ಕರ್ಕೊಂಡ್ ಬರುವಲ್ಲಿ ನಿರ್ದೇಶಕರು ಏನಾದ್ರು ಎಡವುತ್ತಾ ಇದ್ದಾರಾ? ಈ ಒಂದು ಪ್ರಶ್ನೆ ಕೂಡ ಹುಟ್ಟುತ್ತೆ. ಜೊತೆಗೆ ಬದಲಾದಂತಹ ಪ್ರೇಕ್ಷಕರ ಅಭಿರುಚಿ ಇವಾಗ ಡಿಜಿಟಲ್ ಮಯ ಆಗಿರೋದ್ರಿಂದ ನಾವು 1 ಗಂಟೆಲಿ, 2 ಗಂಟೆಲಿ, 2.5 ಗಂಟೆಲಿ ನೋಡೋದನ್ನ ಆ ಡಿಜಿಟಲ್ ರೀಲ್ಸ್ ಮೂಲಕ ಅವ್ರು ಏನ್ ಮಾಡ್ತಾರೆ, 1 ನಿಮಿಷದಲ್ಲಿ, 1.5 ನಿಮಿಷದಲ್ಲಿ ಜನಗಳಿಗೆ ಏನ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಕೂಡ ಒನ್ ಆಫ್ ದಿ ಮೇಜರ್ ಕಾರಣ ಆಗುತ್ತೆ. ಜೊತೆಗೆ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಹೊಸತನ ಇರೋದ್ರಿಂದಲೂ ಕೂಡ ಜನರಿಗೆ ನೋಡ್ಲಿಕ್ಕೆ ಏನಾದ್ರು ಸಮಸ್ಯೆ ಆಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಇದರ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಿಂದಿನ ಕಾಲದಂತೆಯೇ ಈಗ ಇಡೀ ಕುಟುಂಬ ಬಂದು ಸಿನಿಮಾವನ್ನ ನೋಡ್ತಾ ಇಲ್ಲ. ಈಗ ಯಾವ್ದಾದ್ರು ಒಂದು ಎಕ್ಸಾಂಪಲ್, ಯಾವ್ದೋ ಒಂದು ಸಿನಿಮಾ ರಿಲೀಸ್ ಆಯ್ತಪ್ಪ, ಸ್ಟಾರ್ ನಟರ ಸಿನಿಮಾ, ಆ ಸಿನಿಮಾವನ್ನ ನೋಡ್ಲಿಕ್ಕೆ ಫ್ಯಾನ್ಸ್ ಬರ್ತಾ ಇದ್ದಾರೆ, ಸಿನಿಮಾ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಆದರೆ ಫ್ಯಾಮಿಲಿ ಆಡಿಯನ್ಸ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಕೂಡ ಮೇಜರ್ ಕಾರಣ ಆಗ್ತಾ ಇದೆ. ಸೊ ಹೀಗಾಗಿ ಇದು ಪ್ರೊಡ್ಯೂಸರ್ಗೆ ಏನಾಗ್ತಾ ಇದೆ, ಹೊಡೆತವನ್ನ ಬೀಳ್ತಾ ಇದೆ. ಇವಾಗ ಒಂದು ಒಳ್ಳೆ ತಂಡವನ್ನ ಕಟ್ಕೊಂಡು ಹೊಸಬ್ರು ಸಿನಿಮಾ ಮಾಡ್ತಾರೆ ಅಂತ ಬಂದಾಗ ಅವರ ಸಿನಿಮಾವನ್ನ ನೋಡುವಂತವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ಪ್ರಾಬ್ಲಮ್ಸ್ ಗಳಿಂದ ಏನಾಗ್ತಾ ಇದೆ ಅಂತಂದ್ರೆ ನಿರ್ಮಾಪಕರಿಗೆ ಹೊಡೆತ ಬೀಳ್ತಾ ಇದೆ. ಹಣ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಈಗ ಸಿನಿಮಾದ ನಿರ್ಮಾಪಕರು ಇದ್ದಾರೆ. ಈಗ ಸ್ಟಾರ್ ನಟರ ಸಿನಿಮಾಗಳು ಅಂತ ಅಂದಾಗ ಅಫ್ಕೋರ್ಸ್ ಅವರಿಗೆ ಫ್ಯಾನ್ಸ್ ಇರ್ತಾರೆ, ಒಳ್ಳೊಳ್ಳೆ ಥಿಯೇಟರ್ ನಲ್ಲಿ ಅವರ ಸಿನಿಮಾ ಬಿಡುಗಡೆ ಆಗುತ್ತೆ, ಅವರ ಫ್ಯಾನ್ಸ್ ಅಂತೂ ಬಂದೇ ಬರ್ತಾರೆ. ಆದ್ರೆ ಹೊಸಬರ ಸಿನಿಮಾ ಅಂತ ಬಂದಾಗ ಅವರಿಗೆ ಜನಗಳು ಏನ್ ಮಾಡ್ಬೇಕು, ಸಿನಿಮಾವನ್ನ ನೋಡ್ಬೇಕು, ಥಿಯೇಟರ್ ನಲ್ಲಿ ಹೋಗಿ ಸಿನಿಮಾವನ್ನ ನೋಡ್ಬೇಕು, ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಸಿನಿಮಾ ಚೆನ್ನಾಗಿದ್ಯಾ ಅಲ್ಲೊಂದು ರಿವ್ಯೂ ಅನ್ನ ಕೊಡ್ಬೇಕು. ಈ ಮೌತ್ ಪಬ್ಲಿಸಿಟಿ ಕೂಡ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಈಗ ಡಿಜಿಟಲ್ ಯುಗ ಆಗಿರೋದ್ರಿಂದ ಸ್ಟೇಟಸ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೋ ಫೀಡಲ್ಲೋ ಅವ್ರು ಹಾಕೊಂಡ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಂಥದೊಂದು ಸಿನಿಮಾ ಬಂತಪ್ಪ, ನಾವು ಈ ಸಿನಿಮಾವನ್ನ ನೋಡ್ಕೊಂಡ್ ಬಂದಿದೀವಿ, ತುಂಬಾ ಚೆನ್ನಾಗಿದೆ ಅಂತ ಜಸ್ಟ್ ಒಂದ್ ಲೈನ್ ಬರ್ಕೊಂಡ್ರೆ ಸಾಕು, ಅದನ್ನ ನೋಡಿ ಮತ್ತೊಬ್ರು ಸಿನಿಮಾಗೆ ಹೋಗ್ತಾರೆ. ಲೈಕ್ ಈ ರೀತಿಯಾದಂತಹ ಚಾನ್ಸಸ್ ಈಗ ಕಡಿಮೆ ಆಗ್ತಾ ಇದೆ. ಇದು ಕೂಡ ಮೇಜರ್
ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾದ್ರೆ ಇದು ಬರೀ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಮಾತ್ರನಾ? ಖಂಡಿತ ಇಲ್ಲ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ. ಹಣ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ ಈಗ ಸಿನಿಮಾದ ನಿರ್ಮಾಪಕರು. ಸೊ ಎಲ್ಲ ರೀಸನ್ ಕೂಡ ಕಾರಣ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಈಗ ಬೇರೆ ಚಿತ್ರರಂಗಗಳ ಪರಿಸ್ಥಿತಿ ಹೇಗಿದೆ, ಅಲ್ಲೂ ಕೂಡ ಹೀಗೆ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ಇವಾಗ ಬಾಲಿವುಡ್ ತಗೊಳ್ಳೋಣ. ಬಾಲಿವುಡ್ ನಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಬಾಲಿವುಡ್ ನಲ್ಲಿಯೂ ಸಿನಿಮಾ ಘೋಷಣೆ ಸಂಖ್ಯೆ ಬಹುತೇಕ ಕಡಿಮೆ ಆಗ್ತಾ ಇದೆ. ಈ ಕಡೆ ತೆಲುಗು, ತಮಿಳ್ ಚಿತ್ರರಂಗ ಅಂತ ತಗೊಂಡ್ರು ಅಷ್ಟೇನೆ, ಅಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಈಗ ಪ್ರೇಕ್ಷಕರ ಅಭಿರುಚಿ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಅವರು ಏನನ್ನ ಇಷ್ಟಪಡ್ತಾರೆ, ಸೀರಿಯಲ್ ನೋಡುವಂಥವ್ರನ್ನ ಥಿಯೇಟ್ರಿಗೆ ಕರ್ಕೊಬರೋದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಮತ್ತೆ ಅದು ಆಗದೇ ಇಲ್ಲ. ಅವ್ರು ಅವರು ಸೀರಿಯಲ್ಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ, ನಾವು ಸೀರಿಯಲ್ಲೇ ನೋಡ್ಬೇಕು, ಸಿನಿಮಾ ಥಿಯೇಟ್ರಿಗೆ ಬಂದು ನಾವು ನೋಡೋದಿಲ್ಲ. ಇನ್ಕೇಸ್ ಅದೇ ಸಿನಿಮಾವನ್ನ ನಾವು ಟಿವಿಲ್ ಬೇಕಾದ್ರೆ ಹಾಕ್ಲಿ ಕೂತ್ಕೊಂಡು ನೋಡ್ತಾರೆ, ಬಟ್ ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡ್ತಾ ಇಲ್ಲ. ಬಟ್ ಹಿಂದೆಲ್ಲ ಈಗ ಆಗ್ತಾ ಇರಲಿಲ್ಲ. ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಆ ಸಿನಿಮಾಗೆ ಹೋಗ್ತಾ ಇದ್ರು, ಅಲ್ಲಿ ಅವರು ರಿವ್ಯೂ ಕೊಡ್ತಾ ಇದ್ರು, ಮೌತ್ ಪಬ್ಲಿಸಿಟಿಯನ್ನ ಕೊಡ್ತಾ ಇದ್ರು, ಅಲ್ಲಿ ಇದು ವರ್ಕ್ ಆಗ್ತಾ ಇತ್ತು. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಚೆನ್ನಾಗಿರುವಂತಹ ಸಿನಿಮಾಗಳು ಇತ್ತೀಚೆಗಂತೂ OTT ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಹೊಂದಿಸಿ ಬರೆಯಿರಿ ಅಂತ ತಗೊಳ್ಬಹುದು. ಲೈಕ್ ಆ ಸಿನಿಮಾ ಥಿಯೇಟರ್ ನಲ್ಲಿ ನೋಡಿದ್ರೆ ಒಳ್ಳೆ ಫೀಲ್ ಕೊಡ್ತಾ ಇತ್ತು, ಮಜಾ ಕೊಡ್ತಿದ್ದಂತಹ ಸಿನಿಮಾ. ಜಗನ್ ಫ್ರಮ್ ಮೈಸೂರು. ಮೈ ಆಂಬಿಷನ್ ಇಸ್ ಟು ಕಂಪ್ಲೀಟ್ ಮೈ ಡಿಗ್ರಿ ಸರ್. ಬಟ್ ಅದನ್ನ OTT ಹೋಗಿದೆ. ಆ OTT ನೋಡಿದಂತಹ ವೀಕ್ಷಕರು ಶಿಟ್ ನಾವು ಮಿಸ್ ಮಾಡ್ಕೊಂಡ್ಬಿಟ್ವಲ್ಲ ಈ ಸಿನಿಮಾವನ್ನ, ಥಿಯೇಟರ್ ನಲ್ಲಿ ಹೋಗಿ ನೋಡ್ಬೇಕಿತ್ತು ಅಂತ ಹೇಳಿರೋದು ಕೂಡ ಇದೆ. ಸೊ ಹೀಗಾಗಿ ಚೆನ್ನಾಗಿರುವಂತಹ ಒಳ್ಳೊಳ್ಳೆ ಸಿನಿಮಾಗಳು ಥಿಯೇಟರ್ ನಲ್ಲಿ ನಿಂತ್ಕೊಂತಾ ಇಲ್ಲ. ಸೊ ಅದೇ ಸಿನಿಮಾಗಳು ಆಸ್ ಇಟ್ ಈಸ್ OTT ಹೋಗ್ತಾ ಇದೆ, ಅಲ್ಲಿ ವರ್ಕ್ ಆಗ್ತಾ ಇದೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಸ್ಯಾಟಲೈಟ್ ಗಳಿಂದಲೂ ಕೂಡ ತಿರಸ್ಕೃತವಾಗಿರುವಂತಹ ಸಿನಿಮಾಗಳು ಕೂಡ ಇದೆಯಂತೆ. ಸೊ ಎಲ್ಲಾ ರೀಸನ್ ಇಂದ ಏನಾಗುತ್ತೆ ಅಂತಂದ್ರೆ, ಪ್ರೊಡ್ಯೂಸರ್ಗೆ ಅಫ್ಕೋರ್ಸ್ ನಷ್ಟವಾಗುತ್ತೆ. ಸೊ 10 ಸಿನಿಮಾ ಮಾಡಬೇಕು ಅಂತ ಹೇಳಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಂತಹ ಪ್ರೊಡ್ಯೂಸರು ಒಂದು ಸಿನಿಮಾ ಮಾಡಿ ಅದೇ ಆ ಸಾಲವನ್ನ ತೀರ್ಸ್ಕೊಳಕ್ ಆಗದೆ ಒದ್ದಾಡ್ತಾರೆ. ಸೊ ಎಲ್ಲ ರೀಸನ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ನಮ್ಮ ನಟರು ಯಾಕೆ 3 ವರ್ಷ 4 ವರ್ಷಕ್ಕೊಮ್ಮೆ ಸಿನಿಮಾವನ್ನ ಕೊಡ್ತಾ ಇದ್ದಾರೆ? ಸೊ ಇದು ಕೂಡ ಒನ್ ಆಫ್ ದಿ ಮೇಜರ್ ಕಾರಣ ಅಂತ ಹೇಳ್ಬೋದು. ಈಗ ಎಲ್ಲ ನಟರಿಗೂ ಕೂಡ ಪ್ಯಾನ್ ಇಂಡಿಯಾ ಒಲವು ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಅವ್ರೇನ್ ಮಾಡ್ತಾರೆ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಸಿನಿಮಾದ ಕಡೆ ಹೆಚ್ಚಾಗಿ ಗಮನವನ್ನ ಹರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಸಿನಿಮಾಗಳು ಬಹುತೇಕ 2 ರಿಂದ 3 ವರ್ಷ 4 ವರ್ಷವೂ ಕೂಡ ಆಗ್ತಾ ಇದೆ. ಸೊ ಇದು ಒಂದು ಕಾರಣ. ನೀವು ಎಕ್ಸಾಂಪಲ್ ರಿಷಬ್ ಶೆಟ್ಟಿ ಅವ್ರನ್ನ ತಗೊಳ್ಳಿ, ಅವರು ಕ್ವಾಲಿಟಿ ಸಿನಿಮಾವನ್ನ ನಾವು ಕೊಡ್ಬೇಕು ಅಂತ ಹೇಳಿ, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕು ಅಂತ ಹೇಳಿ ವರ್ಷಕ್ಕೊಂದು ಸಿನಿಮಾವನ್ನೇ ಅವ್ರು ಕೊಡೋದೇ ಇಲ್ಲ. ಬಹಳ ಲೇಟ್. ಈಗ ಕಾಂತಾರ ಯಾವಾಗ ಬಂತು, ಕಾಂತಾರ ಚಾಪ್ಟರ್ 1 ಯಾವಾಗ ಬಂತು. ಸೊ ಹೀಗೆ ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ಬೋದು. ರಕ್ಷಿತ್ ಶೆಟ್ಟಿ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಸೊ ಈ ಎಲ್ಲಾ ರೀಸನ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಪ್ಯಾನ್ ಇಂಡಿಯಾ ಕ್ರೇಜ್ ಹೆಚ್ಚಾಗ್ತಾ ಇದೆ ಪ್ರಸ್ತುತ. ನಿರ್ಮಾಪಕರ ಮನಸ್ಥಿತಿ ಕೂಡ ಸದ್ಯಕ್ಕೆ ಬದಲಾಗ್ತಾ ಇದೆ. ಹೇಗಂದ್ರೆ ಸಿನಿಮಾ ರಂಗದ ಪರಿಸ್ಥಿತಿ ಏನಾಗ್ಬೇಕು ಹೀಗೆಲ್ಲ ಆದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಅವ್ರನ್ನ ತಗೊಳ್ಳೋಣ. ಮ್ಯಾಕ್ಸ್ ಸಿನಿಮಾ ಬಂದು 1 ವರ್ಷಕ್ಕೆ ಮಾರ್ಕ್ ಸಿನಿಮಾವನ್ನು ಕೊಟ್ಟರು. ಅವ್ರು ಹೇಳಿದ್ದಾರೆ, ನಾನು ವರ್ಷಕ್ಕೊಂದು ಸಿನಿಮಾವನ್ನ ಕೊಡ್ತೀನಿ, ನನ್ನ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸೋದಿಲ್ಲ ಅಂತ. ಸೊ ಹೀಗೆ ದರ್ಶನ್ ಅವರು ಅಂತ ತಗೊಂಡ್ರೆ ಅವರು ಕೂಡ ಸಿನಿಮಾವನ್ನ ಮಾಡ್ತಾ ಇದ್ರು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಸಿನಿಮಾವನ್ನ ಮಾಡುವ ರೀತಿ ಇಲ್ಲ. ಸೊ ಹಾಗಾದ್ರೆ ಉಳಿದಿರುವಂತವ್ರು ಯಾರು? ಧ್ರುವ ಸರ್ಜಾ ಅವರು ಇದ್ದಾರೆ. ಧ್ರುವ ಸರ್ಜಾ ಅವರ ಸಿನಿಮಾ ಅಂತ ತಗೊಳ್ಳೋದಾದ್ರೆ, ಮಾರ್ಟಿನ್ ರಿಲೀಸ್ ಆಗಿ ಎಷ್ಟು ವರ್ಷ ಆದ್ಮೇಲೆ KD ಸಿನಿಮಾ ಬರ್ತಾ ಇದೆ. KD ಸಿನಿಮಾ ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇತ್ತು. ಓಕೆ, ಈಗ ಏಪ್ರಿಲ್ 30ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತದೆ. ಸೊ ಹೀಗಿರ್ಬೇಕಾದ್ರೆ ಶಿವಣ್ಣ ಅವರ ಸಿನಿಮಾ ಆಗಿರಬಹುದು, ಗಣೇಶ್ ಅವರ ಸಿನಿಮಾ ಆಗಿರಬಹುದು, ಲೈಕ್ ಹೀಗೆ ಪ್ರತಿಯೊಬ್ರು ಕೂಡ ಲೇಟ್ ಮಾಡಿದ್ರೆ ನಮ್ಮ ಸಿನಿಮಾ ರಂಗದ ಪರಿಸ್ಥಿತಿ ಏನಾಗಬೇಕು ಅನ್ನೋದು ಸಿನಿಮಾ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಒಂದು ಮಾತಾಗಿದೆ. ಸೊ ಇನ್ಮೇಲಾದ್ರೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರಬೇಕು, ಜನ ಥಿಯೇಟ್ರಿಗೆ ಬರಬೇಕು, ನಿರ್ಮಾಪಕರು ಉಳಿಬೇಕು ಅನ್ನೋದು ಎಲ್ಲರ ಮಾತಾಗಿದೆ. ಇದೆಲ್ಲದರ ಜೊತೆಗೆ ಹೊಸಬರ ಸಿನಿಮಾ ಏನ್ ಬರುತ್ತೆ, ಹೊಸಬರ ಸಿನಿಮಾಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಪ್ರಮೋಷನ್ ಸಿಕ್ಕಿದ್ರೆ ಅಫ್ಕೋರ್ಸ್ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿನಲ್ಲೂ ಬರುತ್ತೆ, ಬೇರೆ ಬೇರೆ ಇಂಡಸ್ಟ್ರಿಯ ರೀತಿನಲ್ಲಿ. ಸೊ ಹಾಗಿದ್ರೆ ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನ ನೋಡಿದ್ರೆ ಅಲ್ಲಿ ನಿರ್ಮಾಪಕರಿಗೆ ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ವರ್ಕೌಟ್ ಆದ್ರೆ ಅವರು ನೆಕ್ಸ್ಟ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ವರ್ಕೌಟ್ ಆಗಿದೆ, ಇನ್ನೊಂದು ಸಿನಿಮಾ ಮಾಡೋಣ, ಒಳ್ಳೆ ರೀತಿನಲ್ಲೇ ನನಗೂ ಕೂಡ ಜನ ಬೆಂಬಲ ಸಿಗ್ಬೋದು ಅಂತ ಅಲ್ಲಿ ಅವರು ಕೂಡ ಅನ್ಕೊಳ್ತಾರೆ.
ಸೊ ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನ ನೋಡಬೇಕು. ನಮ್ಮ ಸ್ಟಾರ್ ನಟರ ಸಿನಿಮಾಗಳು ಬರುತ್ತೆ, ಹೊಸಬರ ಸಿನಿಮಾಗಳು ಬರುತ್ತೆ, ಎಲ್ಲ ಸಿನಿಮಾಗಳಿಗೂ ಕೂಡ ಸಪೋರ್ಟ್ ಮಾಡಬೇಕು. ನಮ್ಮ ಕನ್ನಡದ ಸಿನಿಮಾ ಅಲ್ವಾ ಎಲ್ಲವೂ ಕೂಡ. ಸೊ ಹಾಗಾಗಿ ಜೊತೆಗೆ ಇದರ ಜೊತೆಗೆ ನೆಗೆಟಿವ್ ರಿವ್ಯೂಸ್ ಕೂಡ ಕಡಿಮೆ ಮಾಡಬೇಕು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಸದ್ಯಕ್ಕೆ ನಮ್ಮ ಕನ್ನಡ ಸಿನಿಮಾ ರಂಗದ ಪರಿಸ್ಥಿತಿ ಹೀಗಿದೆ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಿನಿಮಾ ಬಂತು ಅಂತಂದ್ರೆ ಅದಕ್ಕೊಂದು ಒಳ್ಳೆ ರಿವ್ಯೂ ಕೊಡೋದು, ಅಥವಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು, ಫ್ಯಾಮಿಲಿ ಆಡಿಯನ್ಸ್ನ ಸಿನಿಮಾ ಸೆಳೆಯೋ ರೀತಿ ಮಾಡೋದು, ಇದೆಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಬರುತ್ತಾ ಅಥವಾ ಇದೇ ರೀತಿ ಮುಂದುವರಿತಾ ಹೋಗುತ್ತಾ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.